ಪೌರ ಕಾರ್ಮಿಕರ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಇಂದು ತೆರೆ. ಪೌರ ಕಾರ್ಮಿಕರು ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇಂದು ತೆರೆ ಕಂಡಿದೆ. 5 ದಿನಗಳ ಮುಷ್ಕರಕ್ಕೆ ಮಣಿದು ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ 19 ಬೇಡಿಕೆಗಳಲ್ಲಿ 7 ಬೇಡಿಕೆಗಳನ್ನು ಈಡೇರಿಸಿದೆ ಎಂದು ರಾಜ್ಯ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಕೆ. ಪ್ರಭಾಕರ್ ರವರು ನಿನ್ನೆ ಬೆಂಗಳೂರಿನ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸವಿವರವಾಗಿ ವಿವರಿಸಿ ಹೇಳಿದ್ದಾರೆ. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್. ರಾಜ್ಯದ ಸಮಸ್ತ ಪೌರ ನೌಕರರ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಕೆ. ಪ್ರಭಾಕರ್ ಹಾಗೂ ಪದಾಧಿಕಾರಿಗಳು ಮಾಡುವ ನಮಸ್ಕಾರಗಳು. ಆತ್ಮೀಯ ನೌಕರ ಬಾಂಧವರೇ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ದಿನಾಂಕ 27/5/2022ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರೆ ನೀಡಿತ್ತು. ರಾಜ್ಯದಲ್ಲಿ ಅದ್ಭುತಪೂರ್ವವಾದಂಥ ಹೋರಾಟವನ್ನು ತಾವುಗಳು ಮಾಡಿ ಸರ್ಕಾರದ ಕಣ್ಣನ್ನು ತರಿಸುವಂಥ ಕೆಲಸ ತಾವುಗಳು ಮಾಡಿದ್ದೀರಿ. ನನಗೆ ಭಾಳ ತುಂಬ ಖುಷಿ ಆಗ್ತದೆ. ಆದ್ದರಿಂದ ಇವತ್ತು ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ಇವತ್ತು ನಡೆದಿರ್ತಕ್ಕಂಥ ಸುದೀರ್ಘವಾದ ಸಭೆಯಲ್ಲಿ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳಾಗಿ ಚರ್ಚಿಸಿ ಇವತ್ತು ದಿನಾಂಕ 30/5/2025ರಂದು ಸನ್ಮಾನ್ಯ ಪೌರಾಡಳಿತ ಮತ್ತು ಸಚಿವರು ಕರ್ನಾಟಕ ಸರ್ಕಾರದವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಉತ್ತಮವಾದಂಥ ತೀರ್ಮಾನಗಳನ್ನು ತಗೊಂಡು ಈ ಸಭೆಯಲ್ಲಿ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಅವರ ಆಪ್ತ ಕಾರ್ಯದರ್ಶಿಗಳಾದ ಅತೀಕ್ ಸರ್ ಅವರು, ಹಣಕಾಸು ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಾಫರ್ ಸರ್ ಅವರು, ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ದೀಪಾ ಚೋಳಂಗ್ರವರು, ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಶ್ರೀ ಪ್ರಭುಲಿಂಗ ಕಾವಲ್ಕಟ್ಟಿ ಅವರು ಹಾಗೂ ನಿಮ್ಮ ಪ್ರೀತಿಯ ರಾಜ್ಯಾಧ್ಯಕ್ಷರಾದ ಕೆ. ಪ್ರಭಾಕರ್ ಅವರು, ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸರ್ಕಾರ ನಮ್ಮ ಹೋರಾಟವನ್ನು ಮೆಚ್ಚಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವುಗಳು ಮುಷ್ಕರವನ್ನು ಹಿಂಪಡೆಯಿರಿ, ನಾವು ಇಂತಿಂಥ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಂತೇಳಿ ಇವತ್ತು ಸರ್ಕಾರ ನಮಗೆ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಬಂಧುಗಳೇ. ಈ ಪತ್ರವನ್ನು ನಾನು ಯಾವುದೇ ವಾಟ್ಸಪ್ಗಳಿಗೆ ಆಗಲಿ ಬೇರೆಯವರಿಗೆ ನೀಡುವುದಾಗಲಿ ಮಾಡೋದಿಲ್ಲ. ಏಕೆಂದರೆ ಇದರಿಂದ ಭಾಳ ಬೇರೆ ಬೇರೆ ಸಂಘಟನೆಗಳು ಇದನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಇದನ್ನು ಗುಪ್ತವಾಗಿ ಇಡುತ್ತೇವೆ. ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ 19 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರವನ್ನು ಪ್ರಾರಂಭಿಸಿದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ಪ್ರಥಮ ಬೇಡಿಕೆ ಆಗಿರ್ತಕ್ಕಂಥದ್ದು ಮುನ್ಸಿಪಲ್ ನೌಕರಗಳನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರನ್ನು ಮಾಡಿರಿ ಅಂತ ಹೇಳಿದ್ವಿ. ಈಗ ಜ್ಯೋತಿ ಸಂಜೀವಿನಿ KJD ಕೊಡೋದಕ್ಕೆ ಮಾನ್ಯ ಸರ್ಕಾರ ಒಪ್ಪಿರುತ್ತದೆ. ಎರಡನೇದಾಗಿ ಈಗಾಗಲೇ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೀರು ಸರಬರಾಜು ಸಹಾಯಕರು, ಡ್ರೈವರ್ಸು, ಲೋಡರ್ಸು, ಕ್ಲೀನರ್ಸು, ಪಾರ್ಕ್ ಗಾರ್ಡನರು, ಸ್ಯಾನಿಟರಿ ಸೂಪರ್ವೈಸರ್ಗಳು, ಬೀದಿ ದೀಪ ಸಹಾಯಕರು ಇತ್ಯಾದಿ ಡಿ ಗ್ರೂಪ್ ಅಡಿಯಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಗಳನ್ನು ನೇರ ಪಾವತಿಗೆ ತರುವುದಾಗಿ ಸರ್ಕಾರ ಭರವಸೆಯನ್ನು ನೀಡಿದೆ, ಲಿಖಿತವಾಗಿ ನೀಡಿದೆ. ಮೂರನೇದಾಗಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸುಮಾರು 25-30 ವರ್ಷಗಳಿಂದ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿ ಹಾಗೂ ಸಾಮಾನ್ಯ ಕೆಲಸಕ್ಕೆ ಸಾಮಾನ್ಯ ವೇತನ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ನೌಕರರನ್ನು ಸಕ್ರಮತೆ ಮಾಡುವುದಕ್ಕೆ ಒಪ್ಪಿಗೆಯನ್ನು ನೀಡಿರುತ್ತದೆ. 4ನೇ ಸಬ್ಜೆಕ್ಟು ಪೌರ ಕಾರ್ಮಿಕರ ಗೃಹ ಭಾಗ್ಯ ನಿರ್ಮಾಣಕ್ಕೆ 7.5 ಲಕ್ಷ ರೂಪಾಯಿಗಳನ್ನು ನೀಡುತ್ತಿದ್ದು ಅದನ್ನು 15 ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಅಂತೇಳಿ ಸರ್ಕಾರಕ್ಕೆ ನಾವೇನು ಬೇಡಿಕೆಯನ್ನು ಇಟ್ಟಿದ್ದೇವೆ ಆ ಬೇಡಿಕೆ ಅನುಗುಣವಾಗಿ ಸರ್ಕಾರ ಪರಿಶೀಲಿಸಿ ಕ್ರಮವನ್ನು ವಹಿಸಿ ಗ್ರೂಪ್ ಡಿ ಎಲ್ಲ ನೌಕರರಿಗೆ ವಿತರಿಸುವುದು ಅಂತ ಕೂಡ ಲಿಖಿತವಾಗಿ ನೀಡಿದೆ. 5ನೇ ಸಬ್ಜೆಕ್ಟು ಈಗಾಗಲೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ಗಳು, ಕಿರಿಯ, ಜೂನಿಯರ್, ಸೀನಿಯರ್ ಪ್ರೋಗ್ರಾಮರ್ಗಳು, ನೋಡಲ್ ಆಫೀಸರ್ಗಳು,
ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ನೌಕರರಿಗೆ ಸೇವಾ ಭದ್ರತೆಯನ್ನು ಮಾಡುತ್ತೇವೆ ಎಂದು ಸರ್ಕಾರ ಒಪ್ಪಿಗೆ ಪತ್ರವನ್ನು ನೀಡಿರುತ್ತದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೌರ ಕಾರ್ಮಿಕರ ವೃಂದದಿಂದ ಪೌರ ಕಾರ್ಮಿಕರು ಕಿರಿಯ ಆರೋಗ್ಯ ನಿರೀಕ್ಷಕರ ತರಬೇತಿಯನ್ನು ಪಡೆದಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಕಿರಿಯ ಆರೋಗ್ಯರ ನಿರೀಕ್ಷಕರ ಹುದ್ದೆಗೆ ಮುಂಬಡ್ತಿಯನ್ನು ನೀಡಲು ಒಪ್ಪಿ ಪತ್ರವನ್ನು ಬರೆದಿರುತ್ತದೆ. ಬಂಧುಗಳೇ, ಈ ಎಲ್ಲ ನೀಡಿರ್ತಕ್ಕಂಥ ಬರವಣಿಗೆ ನಿಮ್ಮೆಲ್ಲರ ಪ್ರೀತಿಯ ಹೋರಾಟ, ಸಂಘಟನೆಯ ದಿಟ್ಟ ನಿರ್ಧಾರದಿಂದ ಇವತ್ತು ಸರ್ಕಾರ ನಮ್ಮ ಹೋರಾಟಕ್ಕನ್ನು ಮಣಿದು ಈ ರೀತಿಯಾಗಿ ಮಾಡಿರುತ್ತದೆ. ನಾಳೆ ನನ್ನ ಪ್ರೀತಿಯ ಎಲ್ಲ ನೌಕರ ಬಂಧುಗಳು, ಪೌರ ಕಾರ್ಮಿಕರು ಬೆಳಗ್ಗೆ 5:30ಕ್ಕೆ ಹಾಜರಾಗಿ ಊರಿನ ಸ್ವಚ್ಛತೆಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಎಲ್ಲ ಆಫೀಸ್ ಸಿಬ್ಬಂದಿಗಳು ನಮಗೆ ಸರ್ಕಾರ ನೀಡಿರ್ತಕ್ಕಂಥ ಸಮಯದ ಒಳಗೆ ಆಫೀಸಿಗೆ ತೆರಳಿ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡಲು ಪ್ರಾರಂಭಿಸಬೇಕು. ಆತ್ಮೀಯರೇ, ನಾವು ನಾಳೆ 10 ಗಂಟೆಗೆ ನಿಮ್ಮ ನಗರ ಸ್ಥಳೀಯ ಸಂಸ್ಥೆಗಳ ಮುಂದೆ ಸಂಭ್ರಮವನ್ನು ಆಚರಣೆ ಮಾಡಿ ಪತ್ರಿಕಾ ಮಾಧ್ಯಮಗಳಿಗೆ ನೀವು ಹೇಳಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗಾಗಲೇ ನಮ್ಮ ಕಾರ್ಯಕ್ಕೆ ಸಹಕಾರ ನೀಡಿರ್ತಕ್ಕಂಥ ಆಯುಕ್ತರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಈ ಏನು ನಮಗೆ ಬೆಂಬಲವನ್ನು ಸೃಷ್ಟಿಸ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಾಗೂ ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘ ನಮಗೆ ಬೆಂಬಲವನ್ನು ಸೂಚಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಮತ್ತು ಎಲ್ಲ ಪದಾಧಿಕಾರಿಗಳು ತುಂಬ ಹೃದಯದ ವಂದನೆಗಳನ್ನು ತಿಳಿಸುತ್ತೇವೆ. ಅದೇ ನಿಟ್ಟಿನಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಸ್ವಲ್ಪ ಟೈಮ್ ಕೊಟ್ಟರು ಒನ್ ಬೈ ಮುಖ್ಯಮಂತ್ರಿ ಜೊತೆಗೆ ಸಾಲ್ವ್ ಮಾಡ್ತೀವಿ. 15 days ನಾವು 3 ತಿಂಗಳು ನಾನು 3 ತಿಂಗಳ ಟೈಮ್ ಕೇಳಿದ್ದೀನಿ. ಬರ್ಬೇಕಾದ್ರೆ ನಿಮ್ಮ ಅಧ್ಯಕ್ಷರು, ನಿಮ್ಮೆಲ್ಲ ಸಂಘಟನಾ ಅವರು 1 ತಿಂಗಳು ಅಂತ ಹೇಳಿದ್ದಾರೆ. 1 ತಿಂಗಳಿನಲ್ಲಿ ಅದಕ್ಕಿಂತ ಮೊದಲೇ ನಾನು CMಗೆ ಸೆಕ್ರೆಟರಿಗೆ ಜೊತೆಗೆ ಮೀಟಿಂಗ್ ಮಾಡಿಸಿ 100% ನಿಮ್ಮ ಜೊತೆಗೆ ನೀವೇ ಮಾತಾಡೋದು. ಈಗ 1 ತಿಂಗಳು ಚಾಲಕರದ್ದು ಇಲ್ಲ, ನೀವು ಡೈರೆಕ್ಟ್ ಡೈರೆಕ್ಟ್ ಪೇಮೆಂಟ್ ಅಂತ ಡಿಮ್ಯಾಂಡ್ಸ್ ಇದೆ. ನಿಮ್ಮದು ವಾಟರ್ ಮ್ಯಾನ್ ಕಾಮ್ಸ್ ಮತ್ತು 20 ವರ್ಷ ಅವ್ರದ್ದು ಲೈಫ್ ಸರ್ವಿಸ್ ಕೊಟ್ಟಿದ್ದೀರಿ ಸರ್. ನಿನ್ನೆ ಒಂದು ಲೆಕ್ಕ ಸರ್, ಸುಮಾರು ನಿಮ್ಮ ಪಾಯಿಂಟ್ಸ್ ಎಲ್ಲ ನೀವು ಬಂದು ಕೊಟ್ಟಿದ್ದೀರಿ. ಡ್ರೈವರ್ಸ್ ಇದೆ, ರೋಡರ್ಸ್ ಇದ್ದಾರೆ, ಮತ್ತೆಲ್ಲರೂ ಒಂದು ನೀವು ಯಾವುದೂ ಒಂದು ಬಿಟ್ಟಿಲ್ಲ. ಇದರಲ್ಲಿ ಎಷ್ಟು ಸಾಧ್ಯತೆ ಆಗ್ತದೆ. ನಾಳೆ ಒಂದು ಮೀಟಿಂಗ್ ಇದೆ ಮತ್ತು ಇದು ಮೀಟಿಂಗ್ ಕಂಟಿನ್ಯೂ ನಡೀತಾ ಇರ್ತದೆ. ನಿಮಗೆ CM ಜೊತೆ ಒಂದು ಮೀಟಿಂಗ್ ಮಾಡಿದ್ಮೇಲೆ ಫೈನಲ್ ನಿಮಗೆ ಎಲ್ಲ ಬಂದ್ಬಿಟ್ಟು ಅದೇ ನಮ್ಮ ಸರ್ಕಾರಿ ನೌಕರರು ಪರಿಗಣಿಸುವ ವಿಚಾರ ನೀವು ಎಲ್ಲ ನಿಮ್ದು ಪ್ರಪೋಸಲ್ ಅಲ್ಲಿ ಎಲ್ಲ ಇದೆ. ಫಸ್ಟ್ ಪಾಯಿಂಟ್ಸ್ ಅದೇ ಇದೆ. ಹೌದು ಸರ್, ಅದನ್ನ ಸೆಕೆಂಡ್, ಥರ್ಡ್, ಮೂರ್ತ್ ಎಲ್ಲ ಪಾಯಿಂಟ್ ನಲ್ಲಿ ನೀವು ಇರ್ತೀರಿ. ಔಟ್ ಸೈಡ್ ಇಟ್ಟು ಮೀಟಿಂಗ್ ಇಲ್ಲ. ನಿಮಗೆ ಮುಂದೆ ಇಟ್ಟು ನಾಳೆ ಆಲ್ಸೋ ನೀವು ಇಲ್ಲೇ ಇರಬೇಕು. ನಾಳೆ CM ಸೆಕ್ರೆಟರಿ ಆಕ್ಚುಲಿ ನಾವು 4 ದಿವಸ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಅವರೇ ಹೇಳಿಲ್ಲ ನಾಳೆನೇ ಮಾಡಿ ಮಧ್ಯಾಹ್ನ ಬರ್ರಿ ಅಂತ ಹೇಳಿದ್ದಾರೆ. ನೀವು ಅಲ್ಲಿ ಇರಲಿ. ಆಮೇಲೆ ಮತ್ತೆ ಮಾಡ್ತಾರೆ. ಇಷ್ಟು ದಿವಸ ವೇಟ್ ಮಾಡಿದರೆ 1 ತಿಂಗಳು ಏನು ನಿಮ್ಮ ಸಲ ಸರ್ ಇನ್ನೊಂದು ಡಿಮ್ಯಾಂಡ್ ಸರ್, ಡಿಮ್ಯಾಂಡ್ ಏನಲ್ಲ ಸರ್. ಅದು ಈಗೇನು 3 ದಿವಸ ನಾವು ಕಂಟಿನ್ಯೂಷನ್ ಮುಷ್ಕರದಲ್ಲಿ ಭಾಗವಹಿಸಿದ್ದಲ್ಲ, ಅದು ಸ್ಪೆಷಲ್ ಆರ್ಡರ್ ಹೇಳ್ಬಿಡಿ ಸರ್. ಅದು ಒಂದು ಎಸ್ಪೆಷಲ್ ರಾಜಶೇಖರ್ ಸರ್ ನಿಮ್ಗೆ ಸರ್ ಇವತ್ತು ಹೋಗ್ಬೇಕು ಸರ್. ಇಲ್ಲ, ಇವತ್ತಿರ್ಲಿ. ಈಗ ನೋಡ್ರಿ 3 ದಿವಸ ಇರಲಿ, 4 ದಿವಸ ಮಾಡ್ತೀವಿ. 3 ದಿವಸ ಅವಾಗ ನೀವು ಕೇಳಿ ಅವಾಗ